ಓಂ ನಮೋ ವೆಂಕಟೇಶಾಯ. ವೀರಾಂಜನೇಯಲು ಅಂತ ನಮ್ಮ ಸ್ಥಳೀಯ ಅಧ್ಯಕ್ಷರು ಕರ್ನಾಟಕಕ್ಕೆ, ಮತ್ತು ಇತ್ತೀಚೆಗೆ ತಾನೇ ನಮ್ಮ ಚಂದ್ರಬಾಬು ನಾಯ್ಡು ಅವರು ಆಯ್ಕೆ ಮಾಡಿರುವಂಥ ಅಧ್ಯಕ್ಷರು ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತವ್ರೆ. ಈ ವೈಕುಂಠ ಏಕಾದಶಿ ಮೊದಲನೇ ಬಾರಿಗೆ ಅವ್ರ ನೇತೃತ್ವದಲ್ಲಿ ಇಲ್ಲಿ ಜರುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಕರ್ನಾಟಕದಲ್ಲಿ ನಡೀತದೆ. ಅದರಲ್ಲೂ TTD ವಯಲಿಕಾವಲ್ಲು ಮತ್ತು ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದ ಏನೇನು ಕೈಂಕರ್ಯಗಳು ನಡೀತದೋ ಆ ಕೈಂಕರ್ಯಗಳೆಲ್ಲ ನಡೆಯುವಂಥ ಒಂದು ಪದ್ಧತಿ ಇಲ್ಲೂ ಕೂಡ ಇದೆ. ಇಲ್ಲಿ ಹೆಂಗೆ ನಡೆಸ್ತಾರೆ ಅನ್ನೋದು ನಮ್ಮ ಅಧ್ಯಕ್ಷರೇ ಹೇಳುವಂಥ ಇದು ಆಗಲಿ ಅಂತ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಮಾಡಿದೆ, ಮತ್ತು ಅವರು ಮುಂದುವರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ. ಈ ವರ್ಷ 30ನೇ ತಾರೀಕು ಅಂದರೆ ಮಂಗಳವಾರ ವೈಕುಂಠ ಏಕಾದಶಿ ಇಲ್ಲಿ ನಡೆಯಲಾಗುತ್ತೆ. ಈ ವೈಕುಂಠ ಏಕಾದಶಿ ಅಂದರೆ ಆ ದಿನ ವಿಷ್ಣು ದೇವರು ತಮ್ಮ ಎಲ್ಲ 3 ಕೋಟಿ ದೇವರುಗಳನ್ನು ಜೊತೆಗೆ ಗರುಡ ವಾಹನದ ಮೇಲೆ ಭೂಮಿಗೆ ಬಂದು ಎಲ್ರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ನಂಬಿಕೆ ಭಕ್ತರಿಗೆ. ಆದ್ದರಿಂದ ಎಲ್ಲ ಭಕ್ತರು ಅವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಜಾಸ್ತಿ ಜನ ಬರ್ತಾಯಿದ್ರು. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಇಲ್ಲಿ ಅವರಿಗೆ ಆರಾಮಾಗಿ ದರ್ಶನ ಮಾಡೋದಕ್ಕಂತ TTDಯಿಂದ ಹಾಗೆ TTD ಬೋರ್ಡ್ ಮೆಂಬರ್ಸು ಶ್ರೀ ನರೇಶ್ ಕುಮಾರ್ ಅವರು, RN ದರ್ಶನ್ ಅವರು, ಅವ್ರ ಸಹಕಾರದಿಂದ, ಹಾಗೆ ಇಲ್ಲಿನ ಸ್ಟಾಫು, ಹಾಗೆ ಲೋಕಲ್ ಅಡ್ವೈಸರಿ ಕಮಿಟಿಯಿಂದ, ಹಾಗೆ ದಾನಿಗಳು ಡೋನರ್ಸ್ ಅವರೆಲ್ಲರ ಸಹಕಾರದಿಂದ ಎಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ಇದರಲ್ಲಿ ದರ್ಶನಕ್ಕೆ ಬರೋ ಭಕ್ತರಿಗೆ ಸುರಕ್ಷಿತ ಕ್ಯೂ ಲೈನ್ಗಳು, ಕಮ್ಯುನಿಕೇಷನ್ ಸಿಸ್ಟಮ್, ಮಾಹಿತಿ ವ್ಯವಸ್ಥೆ, ಕುಡಿಯೋ ನೀರು, ದೇವಾಲಯದಿಂದ ಪ್ರಸಾದ, ಡೋನರ್ಸ್ ಕೊಟ್ಟಿರೋ ಪ್ರಸಾದ, ಹಾಗೆ ಪ್ರಾಥಮಿಕ ವೈದ್ಯಕೀಯ ಇವೆಲ್ಲವೂ ವ್ಯವಸ್ಥೆ ಅವ್ರಿಗೆ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಭಾಷ್ಯಂ ಸರ್ಕಿಲಿಂದ ಬರೋ VIP ಗಳಿಗೆ ಅಲ್ಲಿಂದ ಮಾತ್ರ ಬರೀ ಪ್ರೋಟೋಕಾಲ್ VIP ಗಳಿಗೆ ಮಾತ್ರ ವೆಹಿಕಲ್ಸ್ ಬಿಡ್ತಾರೆ. ಇನ್ನು 2 ಕಡೆಯಿಂದ ಅಂದರೆ 16th ಕ್ರಾಸಲ್ಲಿರುವ ಚೌಡಯ್ಯ ಮೆಮೋರಿಯಲ್ ಹಾಲಿಂದ ಸಾರ್ವಜನಿಕರಿಗೆ ಕ್ಯೂ ಲೈನ್, ಒಂದು ಸೇಫ್ ಕ್ಯೂ ಲೈನ್ ಮಾಡಿಬಿಟ್ಟು ಅಲ್ಲಿಂದ ಎಂಟ್ರಿ ಇರುತ್ತೆ. 16th ಕ್ರಾಸ್ 15th ಕ್ರಾಸ್ ಮಧ್ಯದಲ್ಲಿರುವ ಸೆಕೆಂಡ್ ಮೈನ್ನಿಂದ ಇನ್ನೊಂದು ಅಂದರೆ 2 ಕಡೆಯಿಂದ ಬರೋರು, ಮಲ್ಲೇಶ್ವರಂ ಸಂಪಿಗೆ ರೋಡ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನು, ನಮ್ಮ ಭಾಷಣ ಸರ್ಕಿಲ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್, 2 ಸೈಡ್ ಕಡೆಯಿಂದ ಕ್ಯೂ ಲೈನ್ ಮಾಡಿದ್ವಿ. ದೇವಸ್ಥಾನ ಹಿಂಭಾಗದಲ್ಲಿರೋ ಜಂಕ್ಷನಲ್ಲಿ ಮಾತ್ರ 2 ಕ್ಯೂ ಲೈನು ಜಾಯಿನ್ ಆಗ್ತವೆ. ಅಲ್ಲಿಂದ ಒಂದೇ ಲೈನ್ ಆಗಿ ಭಕ್ತರು ಬರ್ತಾರೆ. ಯಾರಿಗಾದರೂ ಶೀಘ್ರ ದರ್ಶನ ಬೇಕಾಗಿದೆ ಅವರಿಗೆ ಮಾತ್ರ 200 ರೂಪೀಸ್ ಟಿಕೆಟ್ ತಗೊಂಡು ಅವರು ಶೀಘ್ರ ದರ್ಶನ ಮಾಡ್ಕೋಬೇಕು. ಹಾಗೆ ವಯೋಜನಕರಿಗೆ ಹಾಗೆ ವಿಕಲಾಂಗರಿಗಂತೂ ನಾವು ವಾಲಂಟಿಯರ್ಸ್ನ ಇಟ್ಟು ಅವರಿಗೆ ದರ್ಶನ ಸುಲಭವಾಗಿ ಮಾಡೋಕ್ಕಂತ ವ್ಯವಸ್ಥೆ ಮಾಡಿದ್ವಿ. ಹಾಗೆ ಬೆಳಗ್ಗೆ 3 ಗಂಟೆಯಿಂದ 3:30ವರೆಗೂ, ಹಾಗೆ ಬೆಳಗ್ಗೆ 9 ಗಂಟೆಯಿಂದ 9:30ವರೆಗೂ, ಸಂಜೆ 4 ಗಂಟೆಯಿಂದ 4:30ವರೆಗೂ ಸ್ವಾಮಿಗೆ ನೈವೇದ್ಯ ನೀಡಲಾಗ ನೈವೇದ್ಯ ಬ್ರೇಕ್ ಇರುತ್ತೆ. ಆ ಟೈಮ್ನಲ್ಲಿ ಯಾವ ಭಕ್ತರಿಗೂ ದರ್ಶನ ಸಿಗೋದಿಲ್ಲ. ಅದು ಎಲ್ರಿಗೂ ನಾವು ತಿಳಿಸ್ಬೇಕಾಗುತ್ತೆ. ಇಲ್ಲಿ ಕ್ಯೂ ಲೈನಲ್ಲಿ ಇರೋರಿಗೆ ಎಲ್ಲರಿಗೂ ತಿಳಿಸೋಕೆ ವ್ಯವಸ್ಥೆ ಮಾಡಿದ್ದೀವಿ, ಬಟ್ ಮೀಡಿಯಾ ಮೂಲಕದಿಂದ ಇವು ಎಲ್ಲರಿಗೂ ಗೊತ್ತಾಗಬೇಕಾಗುತ್ತೆ. ಸೊ 3 to 3:30 AM, 9 to 9:30 AM, ಹಾಗೆ 4 to 4:30 PM.